ನಮ್ಮ ಬಿಜಾಪುರ ಭಾಗದ ರೈತರದು ಒಂದು ಟೈಮ್ ಸರಳ ಹೆಂಗೆ ಸರಳ ಅಂದ್ರೆ ಗಾರ್ ಬಿದ್ದಿಲ್ಲ ಬರೀ ಅದ್ರಾಗ ಹುಳ ಆಗೋ ಚಾನ್ಸ್ ಇರ್ತದೆ. ಮೊನೊಕೊಟೋಪಾಸಕ್ಕೆ ಔಷಧ ವಾಸಿಗೆ ಹುಳ ಆಗೋದಿಲ್ಲ. ಇಷ್ಟೇ ಆ ಮಳೆ ಜೊತೆಗೆ ಗಾಳಿ ಮತ್ತು ಗಾರ್ ಬಿದ್ದಿತ್ತಪ್ಪ ಅಂದ್ರೆ ಏನಾಗ್ತಿತ್ತು, ಇದು ಅಷ್ಟು ಕಾಳು ಒಡೆದು ಹೋಗ್ತಿತ್ತು. ಕಾಳು ಒಡಲಿಕ್ಕೆ ಮಳೆಯಿಂದ ನೋಡ್ಬೋದು ನೀವು ಯಾವ್ಯಾವ ರೀತಿ ಆಗೈತೆ ನಮ್ಮ ಪಡ ಅನ್ನೋದು. ಕ್ಯಾಮ್ರಾಮ್ಯಾನ್ರಿಗೆ ಮೊದಲು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ನೋಡ್ಬೋದು ಪೂರ್ತಿ ಗೊನ್ಯಾಗ ನೀರು ನಿಂತು ಹಿಂಗೆ ತೊಯ್ದೈತಿ, ಪಡ ಪೂರ್ತಿ ತೊಯ್ದದ. ಆದ್ರೆ ಇನ್ನೊಂದು ನಮ್ಮ ಬಿಜಾಪುರ ಭಾಗದ ರೈತರದು ಒಂದು ಟೈಮ್ ಸರಳ ಹೆಂಗೆ ಸರಳ ಅಂದ್ರೆ ಗಾರ್ ಬಿದ್ದಿಲ್ಲ, ಬರೀ ಮಳೆ ಆಗೈತಿ. ಮಳೆ ಆಗ್ಯದ ಅಂದ್ರೆ ಏನು ಪಸಂದ್ ನೋಡ್ಬೋದು ನೀವು ಯಾವ ಲೆವೆಲ್ದಾಗ ಐತಿ. ಜಾಸ್ತಿ ಪೂರ್ತಿ ನೆಲ ತೊಯ್ದೈತಿ ಮತ್ತು ಗೊನೆ ಒಳಗೆ ಪೂರ್ತಿ ನೀರು ನಿಂತಾವ. ಒಂದು ವೇಳೆ ನಮ್ಗೆ ಮಳೆ ಜೊತೆಗೆ ಗಾಳಿ ಮತ್ತು ಗಾರ್ ಬಿದ್ದಿತ್ತಪ್ಪ ಅಂದ್ರೆ ಏನಾಗ್ತಿತ್ತು, ಇದು ಅಷ್ಟು ಕಾಳು ಒಡೆದು ಹೋಗ್ತಿತ್ತು. ಕಾಳು ಹೊಡಿತಂದ್ರೆ ಏನಾಗ್ತದೆ, ಹುಳ ಆಗ್ತದೆ. ಹುಳ ಆಯ್ತಂದ್ರೆ ಒಟ್ಟು ಗೊನೆನೇ ಪೂರ್ತಿ ಪಡಾನೇ ಹಾಳಾಗ್ತದೆ ಮತ್ತು ಹುಳ ಆಗ್ತಾವೆ. ಹುಳ ಅಂದ್ರೆ ಎದಕ್ಕೂ ಬರೋದಿಲ್ಲ, ಅದು ಗೊನೆ ಆ ಲೆವೆಲ್ದಾಗ ಆಗ್ತೈತಿ. ಮತ್ತು ಜಾಸ್ತಿ ಮಳೆ ಆಯ್ತಂದ್ರೆ ಶುಗರ ಇದ್ದಂಥ ಪಡಗಳು ಹೊಳ್ಳಿ ಶುಗರ್ನು ಕಳ್ಕೊತಾವೆ. ಮತ್ತು ಗೊನೆ ಏನಾಗ್ತದೆ ಗಾಳಿಗೆ ಒಟ್ಟು ಕಡ್ದು ತೆಳಗೆ ಬೀಳ್ತಾವೆ. ಒಂದು ಬರೀ ಮಳೆ ಆಗೈತಿ, ಒಂದು ಟೈಮ್ ಚಲೋ ನಮ್ಮದು ಜಾಸ್ತಿಯಾಗಿ ಹಾನಿ ಏನು ಭಾಳ ಆಗಿಲ್ಲ. ಬಟ್ ಶೆಡ್ನಾಗಿದ್ದಂಥ ಮಾಲಿಗೆ ಡ್ಯಾಮೇಜ್ ಮಾಡೈತಿ. ಈಗ ಮಳೆ ಆದಿಂದ ಏನು ಹೊಡಿಬೇಕು ಅನ್ನೋದು ಕೆಲವೊಂದಷ್ಟು ಮಂದಿಗೆ ಡೌಟನ್ನು ಕಾಡ್ತಿರ್ತದೆ. ಡೌಟ್ ಕಾಡ್ಲಿಕ್ಕೇನು ಸದ್ಯಕ್ಕೆ ಒಂದು ಕೀಟನಾಶಕನ ತೊಗೋರಿ, ನೀವು ಮೊನೊಕೊಟೋಪಾಸನ್ನು ಹೊಡ್ಕೋರಿ. 100ಕ್ಕೆ 100 ml ನಂತೆ ಮೊನೊಕೊಟೋಪಾಸ, ಅದ್ರ ಜೊತೆಗೆ 0050 ಇದು ಎರಡರಲ್ಲೇ ಎರಡು ಕೂಡಿಸ್ಕರಿಂದ ಒಂದು ಕೈ ತೆಳಗೆ ಒಂದು ಸ್ಪ್ರೇಯನ್ನು ತೊಗೋರಿ. ಯಾಕಂದ್ರೆ ಈಗ ಕೀಟನಾಶಕ ಯಾಕೆ ಹೊಡ್ಕೊಳ್ಳೋದಂದ್ರೆ ಕಾಳದು ಹುಳ ನೀರು ನಿಂತು ಅದ್ರಾಗ ಹುಳ ಆಗೋ ಚಾನ್ಸ್ ಇರ್ತದೆ. ಮೊನೊಕೊಟೋಪಾಸಕ್ಕೆ ಔಷಧ ವಾಸಿಗೆ ಹುಳ ಆಗೋದಿಲ್ಲ. ಇಷ್ಟನ್ನು ನೀವು ಸ್ಪ್ರೇ ಮಾಡ್ಕೊರಿ. ಮತ್ತು ನೀರು ಸ್ವಲ್ಪ ಅರಕೆ ಪ್ರಮಾಣದಾಗ ಬಿಟ್ಕೋರಿ. ಶುಗರ್ ಒಂದು ನೀರು ಬಿಟ್ಟು ಅದರ ಪಾಳೆ ಬಿಡು ಒಂದಿನ ಬಿಟ್ಟು ಒಂದಿನ ಬಿಡ್ತಿದ್ರೆ ಒಂದು ಸ್ವಲ್ಪ ದಿನ ಒಂದಿನ ಗ್ಯಾಪ್ ನೀವು ಮಾಡ್ಕೋರಿ. ಯಾಕಂದ್ರೆ ಮಳೆ ಆಗಿರ್ತದೆ, ಮ್ಯಾಲೆ ತಂಪು ಹವಾನು ಹೊಡ್ಲಿಕ್ಕತ್ತದ. ಅದಕ್ಕಾಗಿ ಸ್ವಲ್ಪ ನೀರನ್ನು ನೀವು ಕಡಿಮೆ ಲೆವೆಲ್ದಾಗ ಬಿಟ್ಕೋರಿ. ಸ್ವಲ್ಪ ಆರಿಸಿ ಬಿಡ್ರಿ ನೆಲ. ಮಳೆ ಭಾಳ ಆಗಿತ್ತಂದ್ರೆ, ಮಳೆ ಏನು ಅಂತಪರಿ ಭಾಳ ಆಗಿತ್ತು ಅಂದ್ರೆ ಯಥಾಸ್ಥಿತಿ ಒಳಗೆ ನೀರನ್ನು ಬಿಡ್ರಿ. ಬಡ್ಡಿಗೆ ಯಾವ ರೀತಿ 0050 ಆಗಿರ್ಬೋದು, ನೀವು ಯಾವ್ಯಾವ ಲಿಕ್ವಿಡ್ ಏನೋ ಬಿಡ್ತಿರಲ್ಲ ಅದನ್ನು ಬಿಟ್ಕೋತ ಹೋಗ್ರಿ. ಏನು ಭಯ ಪಡುವಂಥ ಅವಶ್ಯಕತೆ ಏನಿಲ್ಲ. ಬಟ್ ಗಾರದು ಬಡ್ದಿತ್ತಂದ್ರೆ ಸ್ವಲ್ಪ ಸಮಸ್ಯೆ ಆಗ್ತದೆ ರೈತರಿಗೆ.